ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಟೈಮ್ ಇವತ್ತು ನಾನು ವ್ಲಾಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕಂತಿದ್ದೆ, ಆಗಿಲ್ಲ. 6 ಗಂಟೆಗೆ ಎದ್ದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಇವಾಗ ಬೆಳಿಗ್ಗೆ ಎದ್ದೆದ್ದು ಗೈಸ್, ನಿಮಗೇನಾದರೂ ಕಣ್ಣು ಇದ್ರೆ ಉಂಟಲ್ಲ, ಈ ರೀತಿ ಬೆಳಿಗ್ಗೆ ಬೇಗ ಎದ್ದು ಈ ರೀತಿ ಗ್ರೀನರಿ ಪಚ್ಚ ಪಚ್ಚ ಕಲರ್ ವ್ಯೂಸ್ ಎಲ್ಲ ನೋಡಬೇಕು, ನೇಚರ್ ವ್ಯೂಸ್ ಆಯಿತಾ. ಆಗ ನಿಮಗೆ ಕಣ್ಣೆಲ್ಲ ತಂಪು ತಂಪಾಗ್ತದೆ, ಎಷ್ಟು ಖುಷಿ ಆಗ್ತದೆ ಗೊತ್ತುಂಟಾ. ಆಮೇಲೆ ಹೊರಗಿನ ವ್ಯೂಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಮಿರರ್ ಮುಂದೆ ಹಿ ಅಂತ ಪೋಸ್ ಕೊಡ್ಕೊಂಡು ಬ್ರಷ್ ತಗೊಂಡು ನಿಮ್ಮ ಪೇಸ್ಟ್ನಲ್ಲಿ ಉಪ್ಪು ಇದೆ ಅನ್ನೋ ಪೇಸ್ಟನ್ನು ಹಾಕ್ಕೊಂಡು ಜಿಗಿ 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 ಅಂತ ಹಲ್ಲನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮುಖಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೆಕ್ಸ್ಟ್ ಕೆಲಸಕ್ಕೆ ರೆಡಿ ಆಗಬೇಕು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ನನಗೆ ನೆನಪಾಯಿತು, ಓ ಮೈ ಗಾಡ್, ಬೆಳಿಗ್ಗೆ ಎದ್ದೆದ್ದು ಈ ರೀತಿ ಚಪ್ಪೆ ನೀರು ಕುಡಿದ್ರೆ ಮಾತ್ರ ಮುಖದಲ್ಲಿ ಕಾಂತಿ ಬರುತ್ತೆ, ತ್ವಚೆಯಲ್ಲಿ ಹೊಳಪು ಬರುತ್ತೆ. ನೋಡಿ, ಈ ರೀತಿ ಬಿಗ್ ಡ್ರೀಮ್ ಅನ್ನೋ ಡಿ ಹೋಮ್ಸ್ ಅವರ ಕಪ್ಪನ್ನು ಹಿಡ್ಕೊಂಡು ನೀವು ಈ ರೀತಿ ಆ ಕಡೆ ನೋಡ್ಕೊಂಡು ನೀರು ಕುಡಿತಾ ಇದ್ರೆ ಮುಖದಲ್ಲೆಲ್ಲ ಇರೋ ಪಿಂಪಲ್ಸ್ ಮಾಯ ಆಗುತ್ತೆ ಗೈಸ್. ಅಷ್ಟೊತ್ತಿಗಾಗಲೇ ಜಕ್ಕೆ ಮಾತಾಡಿ ಮಾತಾಡಿ ಗಂಟೆ ಹೇಳೋದದ್ದು ಗೊತ್ತೇ ಇಲ್ಲ. ಈ ಸಲ ದೀಪಾವಳಿಗಂತೂ ಫ್ರೆಂಡ್ಸ್ ಕಡೆಯಿಂದ ಸಿಕ್ಕಾಪಟ್ಟೆ ಸ್ವೀಟ್ಗಳು ಬಂದಿತ್ತು. ಆ ಸ್ವೀಟ್ಗಳನ್ನೆಲ್ಲ ತಿಂದು 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 ಹೆಂಗೆ ವೆಯ್ಟ್ ಗೇನ್ ಮಾಡ್ಕೊಂಡಿದ್ದೆ ಅಂದರೆ ನಾನು ಇವಾಗ ಆ ಚರ್ಬಿಯನ್ನೆಲ್ಲ ಕರಗಿಸ್ಲಿಕ್ಕೆ ಚಂದ ಮಾಡಿ ಸ್ವಲ್ಪ ವಾಕಿಂಗ್ ಹೊರಟೆ. ಇಲ್ಲಿ ಕೂಡ ರೋಡ್ಗಿಳಿ ರಾಧಿಕಾ ಅಂತ ರೋಡಿಗಿಳಿದು ಚೆನ್ನಾಗಿ ವಾಕಿಂಗ್ ಮಾಡ್ಕೊಂಡು ಅರ್ಧ ಗಂಟೆ ವಾಕಿಂಗ್ ಮಾಡಿ ಮಾಡಿ ತಿಂದದ್ದೆಲ್ಲ ಸ್ವೀಟ್ಗಳು ಕರಗಿ ಹೋಯ್ತಂತ ಅಂದ್ಕೊಳ್ಳುವಷ್ಟರಲ್ಲೇ ನನ್ನಮ್ಮ ಸ್ವಲ್ಪ ಮನೆ ಹಿಂದ್ಗಡೆ ಎಲ್ಲ ಚೆಂದಾಗಿ ಗುಡ್ಸು ಅಂತ ಪೊರ್ಕೆ ಕೊಟ್ಟೋದ್ರು. ಹಂಗೋ ಹಿಂಗೋ ಕಷ್ಟಪಟ್ಟು ಒಂದು ವಿಡಿಯೋ ಮಾಡಲಿಕ್ಕೆ ಆ್ಯಂಗಲ್ ಸಿಕ್ಕಿತ್ತು. ಅದರಲ್ಲೂ ನಾನು ಹೀರೋಯಿನ್ ಥರ ಕಾಣ್ತೇನೋ ಅನ್ನೋ ಆಸೆ ಪೊರ್ಕೆ ಹಿಡ್ಕೊಂಡು, ಆದರೂ ಕಾಣಿಸಲ್ಲ ಬಿಡಿ, ಪರವಾಗಿಲ್ಲ. ಹಂಗೋ ಹಿಂಗೋ ಹೇಗೋ ಕಷ್ಟಪಟ್ಟು ಇದ್ದ ನಾಕಸವನ್ನು ಗುಡಿಸ್ತಾ ಇದ್ರೆ ನೋಡಿ ಹೆಂಗೆ ಬರ್ತಾರೆ ವಿಡಿಯೋ ಸ್ಪಾಯ್ಲ್ ಮಾಡಲಿಕ್ಕೆ. ಆಹಾ ಹಾ ಹಾ ಹಾ. ಕಸ ಎಲ್ಲ ಉಡ್ಕೊಂಡು ಪೋಸ್ ಎಲ್ಲ ತೋರಿಸಿ ಆದಮೇಲೆ ವಾಷಿಂಗ್ ಮಷಿನ್ಗೆ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ 1 ಕಪ್ ಲಿಕ್ವಿಡ್ ಎಲ್ಲ ಹಾಕಿ ನೀನೇ ಬಟ್ಟೆ ಒಗಿ ಅಂತ ಅದನ್ನು ಕ್ಲೋಸ್ ಮಾಡಿಕೊಂಡು ಹಾಗೆ ಡೈರೆಕ್ಟಾಗಿ ಕಿಚನ್ ರೂಮಿಗೆ ಹೋದೆ. ಉಡುಪಿ ಕಡೆ ಎಲ್ಲ ನೀರು ದೋಸೆ ತುಂಬ ಫೇಮಸ್, ಉಡುಪಿ ಮ್ಯಾಂಗ್ಳೂರು ಕಡೆ ಎಲ್ಲ. ಸೊ ಈ ಕರ್ರಗಿರೋ ಕಾವಲಿಯಲ್ಲಿ ಆ ನೀರು ದೋಸೆ ಅಂತ ತಿನ್ನೋ ಖುಷಿಯೇ ಬೇರೆ ಗೈಸ್. ಇವಾಗ ನಾನು ಫಸ್ಟ್ ದೋಸೆ ಚಂದ ಉರುಟು ಅಂದರೆ ರೌಂಡಾಗಿ ಬರಬೇಕು ಅಂತ ಆಸೆ. ನೋಡಿ ಗೈಸ್, ಐ ಆಮ್ ದ ವಿನ್ನರ್, ಯೇ. ಓ ಶಿಟ್, ನನ್ನ ಫಸ್ಟ್ ದೋಸೆ ಮೊಯ್ ಆಯಿತು. ಇಟ್ಸ್ ಓಕೆ, ಪರವಾಗಿಲ್ಲ, ನಾನು ಪುನೊಮ್ಮೆ ಟ್ರೈ ಮಾಡ್ತೇನೆ ಗೈಸ್. ಇವಾಗ ದೋಸೆ ಒಂದು 5ನೇ ಸಲ ಮಾಡ್ತಾ ಇದ್ದೇನೆ ನಾನು. ಸತತವಾಗಿ 5ನೇ ಬಾರಿ ದೋಸೆ ಪ್ರಿಪೇರ್ ಮಾಡ್ತಾ ಇದ್ದೇನೆ. ನೋಡಿ, ಈಗ ಚಂದ ಉರುಟಾಗಿ ಬಂತು ದೋಸೆ. ಹಾಗೆ ಸ್ವಲ್ಪ ಆಲ್ರೆಡಿ ಪ್ರಿಪೇರ್ ಎಲ್ಲ ಮಾಡಿಟ್ಟಿದ್ದೆ. ಇವಾಗ ಮಲ್ಲಿಗೆ ಹೂ ಥರ ಆಯಿತು ನೋಡಿ ನೀರು ದೋಸೆ. ಆಹಾ, ಎಷ್ಟು ಚಂದ, ತಿನ್ನಲಿಕ್ಕೆ ಎಷ್ಟು ಖುಷಿ. ನೋಡಿ, ಮಲ್ಲಿಗೆ ಹೂವೇ ದೋಸೆ ಪ್ರಿಪೇರ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಅಲ್ಲಿ ದೋಸೆ ಮಾಡ್ತಾ ಮಾಡ್ತಾ ಸ್ವಲ್ಪ ಬೋರ್ ಆಗ್ತಿರೋದ್ರಿಂದ ಆ ಕಡೆ ಈ ಕಡೆ ಬಿದ್ಕೊಂಡು ನನ್ನನ್ನು ಕ್ಲೀನ್ ಮಾಡುವಂಥ ಲೋಟ ಪ್ಲೇಟ್ಗಳೆಲ್ಲ ಬಿದ್ಕೊಂಡು ಕೂಗ್ತಾ ಇತ್ತು. ಅದನ್ನೆಲ್ಲ ತೆಗೆದು ಒಟ್ಟಿಗೆ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನೋಡಿ ಗಾಯ್ಸ್, ಅದನ್ನೆಲ್ಲ ಹೊರಗಡೆ ತಗೊಂಡು ಬಿಸಿಲಿಗೆ ಹೋಗಿ ಒಣಗಿಸ್ಲಿಕ್ಕೆ ಇಟ್ಟೆ. ಅಲ್ಲೇ ಅಮ್ಮ ಜೀರಿಗೆ ಕಷಾಯ ಕುಡಿ ಅಂತ ಬೊಬ್ಬೆ ಹಾಕ್ತಾಯಿದ್ರು, ಸ್ವಲ್ಪ ಎನರ್ಜಿಗಿರಲಿ ಅಂತ ಅದನ್ನು ಕುಡ್ಕೊಂಡೆ. ಹಾಗೆ ನೀರು ದೋಸೆ ಆಲ್ರೆಡಿ ರೆಡಿಯಾಗಿದೆ, ಇನ್ನೇನಿದ್ರು ಅದನ್ನು ಮುಕ್ಕೋದೊಂದು ಬಾಕಿ. ನಾನು ಯಾಕೋ ದೋಸೆಕ್ಕಿಂತ ಜಾಸ್ತಿ ನನ್ನ ಮುಖ, ನನ್ನ ಪೋಸ್ ಹೆಂಗೆ ಕಾಣ್ತಿದೆ ಅಂತಲೇ ನನ್ನ ಮಂಡೇಲಿ ಓಡ್ತಾ ಇದೆ ಮೇ ಬಿ. ಬನ್ನಿ ಗೈಸ್, ಇವಾಗ ತಗೊಂಬಂದು ಡೈನಿಂಗ್ ಟೇಬಲಿಗೆ ಇಟ್ಟಿದ್ದೇನೆ. ಹಾಗೆ ಕುತ್ಕೊಂಡು ಅಮ್ಮ ಮಾಡಿ ಚಟ್ನಿ, ನಾನು ಮಾಡಿ ದೋಸೆ ಕಾಂಬಿನೇಷನ್ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಓಹೋ ಸೂಪರೇ ಸೂಪರು. ಹಾಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪ್ಲೇಟೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕೆಲಸಕ್ಕೆ ಹೋಗ್ಲಿಕ್ಕೆ ಇವಾಗ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಬೇಗ ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋದೆ ಗೈಸ್. ಹಾಗೆ ಫ್ರೆಶ್ ಅಪ್ ಆಗಿ ಸುಂದರಿಯಾಗಿ ಕಾಣ್ತಾ ಇರುವ ನಾನು ತಲೆಯಲ್ಲಿದ್ದ 4 ಕೂದಲನ್ನು ಪರಪರ ಅಂತ ಹಾಗೆ ಕ್ಲೀನ್ ಮಾಡಿಕೊಂಡೆ. ಹಾಗೆ ಮೇಕಪ್ ಎಲ್ಲ ಮಾಡಿಕೊಂಡು ಐಶ್ವರ್ಯ ರೈ ಕತ್ರಿನಾ ಕೈಫ್ ಥರ ಅಂತ ಕಾಣುವ ಅಂದರೆ ಆ ಡಬ್ಬದಲ್ಲಿರೋ ಕ್ರೀಮ್ ಕೂಡ ಅಮ್ಮ ತಾಯೇ ನನ್ನ ಅರ್ಧ ಜೀವ ಹೊರಟೋಗಿದ್ದೆ, ನನ್ನನ್ನು ಬಿಟ್ಬಿಡು, ಹೊಸ ಕ್ರೀಮ್ ತಗೊಳ್ಳುವಂಥ ಗೊಳೋಮ್ ಅಂತ ಹತ್ರು. ಅದನ್ನು ಬಿಡದೆ ಅದರಲ್ಲಿರೋ ಕ್ರೀಮನ್ನೆಲ್ಲ ತೆಗೆದು ಮುಖಕ್ಕೆ ಹಾಗೆ ಉಚ್ಕೊಂಡು ಬಿಟ್ಟು 10 ರೂಪಾಯಿ ಕೊಟ್ಟು ತಂದಿರೋ ಪಾಂಡ್ ಸ್ಟ್ಯಾಂಡರ್ಡ್ ಕಂಪನಿಯವರ ಪೌಡರನ್ನು ಕೂಡ ಹಾಗೆ ಮುಖಕ್ಕೆ ಹಾಕ್ಕೊಂಡು ಮೇಕಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಗೆಟ್ ರೆಡಿ ವಿತ್ ಮೀ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮೇಕಪ್ ಮಾಡುವ ಅಂದರೆ ನನ್ನ ಮೇಕಪ್ ನೋಡಿದರೆ ನಾಟ್ ಗೆಟ್ ರೆಡಿ ವಿತ್ ಮೀ ಅನ್ನೋ ಕಾನ್ಸೆಪ್ಟ್ ನನಗೆ ನೆನಪಾಗ್ತಾ ಇದೆ. ಎಷ್ಟು ಭಯಾನಕವಾಗಿ ಕಾಣ್ತಾ ಇದೆ ನೋಡಿ.
ಆದ್ರೂ ನನ್ನ ಕಾನ್ಫಿಡೆನ್ಸ್ ಲೋ ಮಾಡ್ಕೊಳ್ದೆ ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡು ಬದ್ದಿರೋ 2 ಲಿಪ್ಸ್ಟಿಕ್ ಶೇಡ್ಗಳನ್ನು ಹಾಗೆ ಹಚ್ಕೊಂಡು ಪಿಂಕ್ ಲಿಪ್ಸ್ ಅಂತ ಮೈಂಡಲ್ಲಿ ಪದ್ಯ ಹಾಡಿಕೊಂಡು ನಾನು ಮೇಕಪ್ ಟ್ಯೂಟೋರಿಯಲ್ ಮುಗಿಸಿದೆ. ಅಷ್ಟೊತ್ತಿಗಾಗಲೇ ನನ್ನಮ್ಮ ನನಗೆ ಟಿಫಿನ್ ಕೂಡ ರೆಡಿ ಮಾಡಿಟ್ಟಿದ್ರು. ನೋಡಿ ಗೈಸ್, ಇದೇ ನನ್ನ ಐಶ್ವರ್ಯ ರೈ ಹಾಗೆ ಕಾಣುವ ಫೈನಲ್ ಲುಕ್. ಹಾಗೆ ಅಣ್ಣನ ಕಬಾಟಿಂದ ಕದ್ದಿರೋ ಪರ್ಫ್ಯೂಮ್ ಕೂಡ ಹಾಕ್ಕೊಂಡೆ. ಅಲ್ಲಿಂದ ಸೀದಾ ಇವತ್ತು ನನಗೆ ಲೇಟ್ ಆಗಿರೋದ್ರಿಂದ ನನ್ನ ಅಣ್ಣನೇ ನನಗಿವತ್ತು ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡ್ಲಿಕ್ಕೆ ಬಂದ. ಇವತ್ತು ಅಣ್ಣ ಗಾಡಿಯಲ್ಲಿ ಡ್ರಾಪ್ ಮಾಡೋದ್ರಿಂದ ಬಸ್ ಸ್ಟ್ಯಾಂಡ್ವರೆಗೆ ನಡ್ಕೊಂಡು ಹೋಗೋದು ಉಳಿತು ಅನ್ನೋ ಖುಷಿಯಲ್ಲಿ ಅಮ್ಮನಿಗೂ ಕೂಡ ಒಂದು ಬಾಯ್ ಅಂತ ಹೇಳಿದೆ ಗೈಸ್. ಇವತ್ತು ವಿಡಿಯೋ ಮಾಡೋ ಅವತಾರದಲ್ಲಿ ಆಲ್ರೆಡಿ ಲೇಟಾಗಿ 2 ಬಸ್ ಮಿಸ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿ ಕೊನೆಗೂ ಒಂದು ಬಸ್ ಬಂದೇ ಬಿಡ್ತು ಗೈಸ್. ನನಗೆ ವಿಂಡೋ ಸೀಟ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಬಂದು ವಿಂಡೋ ಸೀಟ್ ಕಡೆಯೇ ಕುತ್ಕೊಂಡ್ಬಿಟ್ಟೆ ಗೈಸ್. ನಾನು ಬಸ್ ಒಳಗಡೆ ಕುತ್ಕೊಂಡು ವಿಡಿಯೋ ಮಾಡಬೇಕಾ ಬೇಡವಾ ಅಂತ ಹಾಗೆ ಥಿಂಕ್ ಮಾಡ್ತಾ ಕೊನೆಗೂ ಧೈರ್ಯ ಮಾಡಿ ಸೆಲ್ಫಿ ಕ್ಯಾಮರಾನ ತಿರುಗಿಸಿ ಹಾಗೆ ಮುಖಕ್ಕೊಂದು ಝೂಮ್ ಹಾಕ್ಕೊಂಡು ಬಿಟ್ಟೆ ಗೈಸ್. ಹಾಗೆ ವಿಂಡೋ ಸೀಟಲ್ಲಿ ಕೂತು 2 ಕಿವಿಗೆ 1 ಇಯರ್ಫೋನ್ ಹಾಕ್ಕೊಂಡು ಕೊನೆಗೂ ಸಿಟಿ ಬಸ್ ಸ್ಟ್ಯಾಂಡ್ ಬಂದು ರೀಚ್ ಆದೆ ಗೈಸ್. ಬಸ್ ಸ್ಟ್ಯಾಂಡಿಂದ ನನ್ನ ಶಾಪ್ಗೆ ಸ್ವಲ್ಪ ಒಂದು 10 ಮಿನಿಟ್ ವಾಕೇಬಲ್, ಅದಕ್ಕೆ ಇವಾಗ ನಡ್ಕೊಂಡು ಶಾಪಿಗೆ ಹೋಗ್ತಾ ಇದ್ದೇನೆ. ಏನು ಬಿಟ್ಟರು ಮಿರರ್ ಬಿಡಲ್ಲ ಅಂತ ಶಾಪಿಗೆ ಹೋದ್ಮೇಲೂ ಅದ್ರ ಮುಂದೆ ನಿಂತು ಪೋಸ್ ಕೊಟ್ಟೆ. ಕೆಲಸ ಎಲ್ಲ ಮುಗಿದು 6 ಗಂಟೆ ಆಗೋಷ್ಟರಲ್ಲಿ ನನ್ನ ಅಣ್ಣ ಇವತ್ತು ನನಗೆ ಪಿಕ್ ಮಾಡ್ಲಿಕ್ಕೆ ಬಂದ. ಇವತ್ತು ನನಗೆ ರಿಲೇಟಿವ್ಸ್ ಮನೆಗೆ ಹೋಗ್ಲಿಕ್ಕಿರೋದ್ರಿಂದ ಸ್ವಲ್ಪ ಬೇಗ ಹೋಗ್ಲಿಕ್ಕಿತ್ತು. ಹಾಗೆ ನಾನು ಮತ್ತೊಂದು ಅಣ್ಣನ ಅಂಗಡಿ ಹೋಗಿ ಸ್ವಲ್ಪ ಗ್ರಾಸರಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಹಾಗೆ ಕೊನೆಗೂ ಫೈನಲಿ ನಾನು ಮನೆಗೆ ರೀಚ್ ಆದೆ. ಮನೆಗೆ ಬಂದು ಕೂಡಲೇ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇತ್ತು ಗೈಸ್. ಇವತ್ತಂತೂ ಫುಲ್ಲು ಟಯರ್ಡ್ ಆಗಿದ್ದೆ. ಇವತ್ತು ರಿಲೇಟಿವ್ಸ್ ಮನೆಗೆ ಹೋಗೋ ಪ್ಲ್ಯಾನನ್ನು ಡ್ರಾಪ್ ಮಾಡಿ ಅಮ್ಮ ಮಾಡಿರೋ ಅನ್ನ, ಟೊಮ್ಯಾಟೊ ಸಾರು, ಅದ್ರ ಜೊತೆ 1, 2, 3 ಅಂತ ಚಿಕನ್ ಪೀಸನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸೂಪರ್ ಆಗಿರೋ ಚಟ್ನಿ ಕಾಂಬಿನೇಷನ್ ಇಟ್ಕೊಂಡು ಚಿಕನ್ ಮೇಲೆ ಸ್ವಲ್ಪ ಹಾಗೆ ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕ್ಕೊಂಡೆ ಗೈಸ್. ಅದ್ರ ಜೊತೆಗೆ ಸ್ವಲ್ಪ ಕೋಲ್ಡ್ ಡ್ರಿಂಕನ್ನು ಮಿಕ್ಸ್ ಮಾಡಿಕೊಂಡೆ. ಈ ತಿನ್ನೋದಂತ ಬಂದರೆ ನನಗೆ ಯಾರೂ ಸರಿಸಾಟಿ ಇಲ್ಲ ಗೈಸ್. ಹಾಗೆ ಬಿಗ್ ಬಾಸ್ ನೋಡ್ತಾ ಊಟ ಮಾಡ್ತಾ ಎಂಜಾಯ್ ಮಾಡ್ತಾ ನಾನು ಊಟನೆಲ್ಲ ಫಿನಿಶ್ ಮಾಡಿದೆ ಗೈಸ್. ಹಾಗೆ ನಾನು ಊಟ ಮಾಡಿರೋ ಪ್ಲೇಟ್ ತಟ್ಟೆನೆಲ್ಲ ಕ್ಲೀನ್ ಮಾಡ್ತಾ ಇದ್ದ ಹಾಗೆ ಒಂದು ಕ್ವೆಶನ್ ನೆನಪಾಯಿತು ಗೈಸ್. ನಾನು ಉಡುಪಿ ಆಗಿರೋದ್ರಿಂದ ನಾನು ರಕ್ಷಿತನಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ ಬಿಗ್ ಬಾಸಲ್ಲಿ. ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮಾಡಿರೋ ಊಟ ಹೊಟ್ಟೆಯಲ್ಲಿ ಹಾಗೆ ಗಟ್ಟಿಯಾಗಿ ಕುತ್ಕೊಳ್ಳಿ ಅಂತ ಸ್ವಲ್ಪ ಹೊತ್ತು ಸೋಫಾದಲ್ಲಿ ಎಮ್ಮೆ ಥರ ಕುತ್ಕೊಂಡು ಹಾಗೆ ಫೋನ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾಕೋ ತಿಂದಿರೋದು ಕರ್ಗಲ್ಲ ಅಂತ ಅಂದ್ಕೊಂಡು ಇವತ್ತು ಸ್ವಲ್ಪ ಕಾರ್ಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ನಿಮಗೇನಾದರೂ ಈ ರೀತಿ ಫಿಟ್ನೆಸ್ ಇಕ್ವಿಪ್ಮೆಂಟ್ ರಿಕ್ವೈರ್ಮೆಂಟ್ ಇದೆ ಅಂತಾದರೆ ಉಡುಪಿಯಲ್ಲಿರೋ ಫಿಟ್ನೆಸ್ ವರ್ಲ್ಡ್ ಆ್ಯಂಡ್ ಸ್ಪೋರ್ಟ್ಸ್ ಅನ್ನೋ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಅವರ ನಂಬರ್ ಕೂಡ ನಾನು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೇನೆ. ಇವ್ರು ನಿಮಗೆ ಒನ್ ಆಫ್ ದ ಬೆಸ್ಟ್ ಪ್ರೈಸ್ ಹಾಗೂ ಒನ್ ಆಫ್ ದ ಬೆಸ್ಟ್ ವ್ಯಾರಂಟಿ ಪೀರಿಯಡ್ ಹಾಗೂ ಒನ್ ಆಫ್ ದ ಬೆಸ್ಟ್ AMC ಪ್ಯಾಕೇಜ್ ಕೂಡ ಕೊಡ್ತಾರೆ. ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಇವಾಗ ನನ್ನ ವರ್ಕೌಟ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ನಾನು ಇವಾಗ ಫ್ರೆಶ್ ಅಪ್ ಆಗಿ ಬಂದೆ ಗೈಸ್. ವರ್ಕೌಟ್ ಎಲ್ಲ ಮಾಡಿ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇವತ್ತು ಸ್ವಲ್ಪ ಬೇಗನೆ ನಿದ್ರೆ ಬರ್ತಾ ಇತ್ತು ಗೈಸ್. ಹಾಗೆ ಈ ಕ್ರಿಂಜ್ ಪೋಸ್ ಯಾಕೆ ಮಾಡಿದೆ ಅಂತ ನನಗೂ ಗೊತ್ತಿಲ್ಲ ಗೈಸ್. ಸೊ ಫೈನಲಿ ಬೆಡ್ಡೆಲ್ಲ ರೆಡಿ ಮಾಡಿಕೊಂಡು ಕುಂಭಕರ್ಣನ ಥರ ಮಲಗಲಿಕ್ಕೆ ಬಂದೇ ಬಿಟ್ಟೆ ಗಾಯ್ಸ್. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗುಡ್ ನೈಟ್ ಗಾಯ್ಸ್.